ರಾಜ್ಯದ 3 ಜಿಲ್ಲೆಗಳಲ್ಲಿ ಕಬ್ಬು ಬೆಳೆಗಾರರ ಹೋರಾಟದ ಕುರಿತು ಹಾವೇರಿಯಲ್ಲಿ ಇಂದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ನೀಡಿದ್ದಾರೆ. ಹಾವೇರಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರದ ಆದೇಶಗಳನ್ನು ಪಾಲಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳುವುದು ಸರ್ಕಾರದ ಕರ್ತವ್ಯ. ಮುಖ್ಯಮಂತ್ರಿಗಳ ಸಭೆಯಲ್ಲಿ ಕಾರ್ಖಾನೆ ಮಾಲೀಕರು ಭಾಗವಹಿಸಿದ್ರು, ಅವರನ್ನ ಎದುರಿಸುವುದಿಲ್ಲ ಎಂದು ಕಾರ್ಖಾನೆ ಮಾಲೀಕರು ಹೇಳಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದನ್ನ ಸ್ಪಷ್ಟಪಡಿಸಬೇಕು. ಅವರು ಕಾರ್ಖಾನೆ ಮಾಲೀಕರಿಗೆ ಹೇಳಿದ್ದಾರೋ ಅಥವಾ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೋ? ರಾಜ್ಯದಲ್ಲಿ ಎಸ್ಎಪಿ ಕಾನೂನು ಇದೆ. ನಮ್ಮ ಸರ್ಕಾರ ಇದ್ದಾಗ ನಾವು ಅದನ್ನ ಮಾಡಿದ್ದೇವೆ. ಎಸ್ಎಪಿ ಕಾನೂನು ತುಂಬಾ ಸ್ಪಷ್ಟವಾಗಿದೆ. ಸಕ್ಕರೆ ಮತ್ತು ಇತರೆ ಉತ್ಪಾದನೆಯ ವೆಚ್ಚ ಎಷ್ಟು, ರೈತನಿಗೆ ಲಾಭ ಎಷ್ಟು, ಕಾರ್ಖಾನೆಗೆ ಎಷ್ಟು. ಎಸ್ಎಪಿ ಕಾನೂನು ತೆಗೆದುಹಾಕಲು ಮುಖ್ಯಮಂತ್ರಿ ಸಿದ್ಧರಿಲ್ಲ. ಒಂದು ರೀತಿಯಲ್ಲಿ ಮುಖ್ಯಮಂತ್ರಿ ಖಾಜಿಗೆ ನ್ಯಾಯ ನೀಡಲಿದ್ದಾರೆ. ಮುಖ್ಯಮಂತ್ರಿಗಳು ಖಾಜಿಗೆ ನ್ಯಾಯ ನೀಡಬೇಕೆ ಎಂದರು. ಸರ್ಕಾರಿ ಆಜ್ಞೆ ಪ್ರಕಾರ ಕಾರ್ಖಾನೆ ಮಾಲೀಕರ ಕರೆದು ಚರ್ಚೆ ಮಾಡಬೇಕು ಮತ್ತು ಏನು ಈಗಾಗಲೇ ಆಜ್ಞೆ ಆಗಿದೆ ಅದರ ಪಾಲನೆ ಆಗುವಂಗೆ ನೋಡ್ಕೊಳ್ಳುವಂಥದ್ದು ಸರ್ಕಾರದ ಕರ್ತವ್ಯ. ಕೇವಲ ಘೋಷಣೆ ಮಾಡಿದರೆ ಆಗಲ್ಲ, ಅದೆಲ್ಲ ಸರ್ಕಾರ ಜವಾಬ್ದಾರಿ. ಯಾಕಂದರೆ ಇವರೆಲ್ಲ ಕಾರ್ಖಾನೆ ಮಾಲೀಕರಲ್ಲಿ ಮುಖ್ಯಮಂತ್ರಿ ಸಭೆ ಭಾಗವಹಿಸಿದರು. ಅವ್ರು ಎದುರುಗಡೆ ಹೇಳಿದೆ ಅಂತ ಅವ್ರು ಹೇಳ್ತಾರೆ, ನಮ್ಗೆ ಆಗೋದಿಲ್ಲ ಅಂತ ಹೇಳಿದ್ದೀವಿ ಅಂತ ಇವರು ಅಂತಾರೆ. ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಡಬೇಕು ಅದಕ್ಕೆ. ಅವ್ರು ಏನು ಹೇಳಿದ್ದಾರೆ, ಅವ್ರೇನು ಒಪ್ಕೊಂಡಿದ್ದಾರೆ, ಬರೀ ಹೇಳಿದ್ದಾರೋ ಒಪ್ಪಿಸಿದಾರೋ? ಇಡೀ ದೇಶದಲ್ಲಿ ಕಬ್ಬು ಆಯಾತ್ ನಿರ್ಯಾತನ ಮಾಡಿರ್ತಾರೆ. ಆದರೆ ಈ ರಾಜ್ಯದಲ್ಲಿ ಒಂದು ಕಾನೂನಿದೆ ಅಲ್ಲ, SAP ಕಾನೂನಿದೆ. ನಮ್ಮ BJP ಅವರು ಇದ್ದಾಗ ನಾವು ಮಾಡಿದ್ದೇವೆ SAP ಕಾನೂನು. SAP ಕಾನೂನಲ್ಲಿ ಭಾಳ ಸ್ಪಷ್ಟವಾಗಿದೆ. ಸಕ್ಕರೆ ಮತ್ತು ಅದರ ಇತರ ಉತ್ಪನ್ನಗಳು ಅದಕ್ಕೆ ಬೇಕಾಗಿರುವಂಥ ಖರ್ಚು ಎಷ್ಟು, ಆಮೇಲೆ ಯಾವ ರೇಟಿಗೆ ಮಾರಾಟ ಆಗ್ತದೆ, ಎಷ್ಟು ಲಾಭ ಆಗುತ್ತೆ, ಲಾಭದಲ್ಲಿ ರೈತರಿಗೆ ಎಷ್ಟು, ಕಾರ್ಖಾನೆಗೆ ಎಷ್ಟು, ಇದು ಸಂಪೂರ್ಣವಾದ ಫಾರ್ಮುಲಾ SAP ಕಾನೂನಲ್ಲಿದೆ. ಅದನ್ನು ತೆಗೆದು ನೋಡೋಕ್ತಾ ಇರಲಿಲ್ಲ ಮುಖ್ಯಮಂತ್ರಿ. ಒಂದು ರೀತಿಯಲ್ಲಿ ಕಾಜಿ ನ್ಯಾಯ ಮಾಡೋಕ್ಕೆ ಹೋಗ್ತಾನೆ. ಕಾಜಿ ನ್ಯಾಯ ಮಾಡೋಕ್ಕೆ ಮುಖ್ಯಮಂತ್ರಿನೇ ಬೇಕಾ? ಅಲ್ಲಿ ಬೆಳಗಾಂ DC 29 32 ಮಾಡಿದರು, ₹3 ಹೆಚ್ಚಿಗೆ ಮಾಡಿದರು. ಬೆಂಗಳೂರು ವಿಧಾನಸಭೆಯಲ್ಲಿ ಕೂತ್ಕೊಂಡು ಮುಖ್ಯಮಂತ್ರಿ ಏನು ಮಾಡಿದ್ರು, ₹50 ಹೆಚ್ಚಿಗೆ ಮಾಡಿದರು. ಬರೀ ₹50 ಅಂದರೆ ಜಿಲ್ಲಾಧಿಕಾರಿಗೆ ಇರುವಂಥ ಒಂದು ಬದ್ಧತೆ ಆಗಲಿ ಅಥವಾ ಅದನ್ನು ಒಪ್ಪಿಸುವಂಥ ಶಕ್ತಿ ಮುಖ್ಯಮಂತ್ರಿಗಿಲ್ವಾ? ಯಾರು ಪರವಾಗಿ ಕೆಲಸ ಮಾಡ್ತಿದ್ದಾರೆ? ಅದು ಸರ್ಕಾರದ ಜವಾಬ್ದಾರಿ. ಈಗ ಅವರೇ ನಿಗದಿ ಮಾಡಿರೋ ರೇಟನ್ನು ಕೊಡಿಸುವಂಥ ಜವಾಬ್ದಾರಿ ಸರ್ಕಾರದ್ದು. ಅಲ್ಲ, FRP ಇಡೀ ದೇಶದಲ್ಲಿರ್ತದೆ. ಒಂದೊಂದು ರಾಜ್ಯದಲ್ಲಿ ಈಗ ಮಹಾರಾಷ್ಟ್ರದಾಗ ಯಾಕೆ ಇದು ಇಲ್ಲಪ್ಪ ಗಲಾಟೆ ಎಲ್ಲ, ಗುಜರಾತಲ್ಲಿ ಯಾಕೆಂದರೆ FRP ಮೇಲೆ ಕೊಟ್ಟಿದ್ದಾರೆ ಅವರು, ಗೊತ್ತಾಯ್ತಾ? ಬೇರೆ ರಾಜ್ಯದಲ್ಲಿ ಯಾಕಿಲ್ಲ, ಇಲ್ಲಿ ಯಾಕಿದೆ? ಅದು ಇನ್ನೊಂದು ಕಾನೂನು SAP ಕಾನೂನು ಯಾಕೆ ತೆಗೆದು ನೋಡ್ತಾ ಇಲ್ಲ? ರಿಕವರಿದೇ ಒಂದು ಸ್ಕ್ಯಾಮು. ರಿಕವರಿನ ರೈತನ ಬದಿಗಿಟ್ಟು ರಿಕವರಿ ರೇಟ್ ತೋರಿಸ್ತಾ ಇದ್ದಾರೆ. ಆ ಕಾರಣಕ್ಕೆ ನಮಗೆ FRP ರೇಟ್ ನೋಡ್ರಿ, ಈ ರಿಕವರಿ ತೀರ್ಮಾನ ಮಾಡೋದು ಕೂಡ ಕೇಂದ್ರ ಕಮಿಷನರು ಅಲ್ವಾ? ಅಲ್ಲಿ ಸಂಸ್ಥೆ ಇದೆ, ನಿಜಲಿಂಗಪ್ಪ ಸಂಸ್ಥೆ ಇದೆ ಬೆಳಗಾಂನಲ್ಲಿ. ಅಲ್ಲಿ ಟೆಸ್ಟ್ ಮಾಡಿ ರಿಕವರಿ ಮಾಡ್ತಾರೆ. ಸೊ ಅದು ಸರ್ಕಾರನೇ ಮಾಡುವಂಥದ್ದು. ಅದನ್ನು ಪಾರದರ್ಶಕವಾಗಿ ಮಾಡಬೇಕು. ರಿಕವರಿ ಇದನ್ನು ಕೂಡ ಪಾರದರ್ಶಕವಾಗಿ ಮಾಡಬೇಕು. ತೂಕದಲ್ಲಿ ಅನ್ಯಾಯ ಆಗಿದೆ ಅಂತ ರೈತರು ಅವತ್ತಿಂದ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ಪಾರದರ್ಶಕವಾಗಿ ಮಾಡಬೇಕು. ಇದೆಲ್ಲ ರಾಜ್ಯ ಸರ್ಕಾರದ ಕರ್ತವ್ಯ. ಬೇರೆ ಜಿಲ್ಲೆಗಳಲ್ಲಿ 11.42 ತೋರಿಸ್ತಾ ಇದ್ದಾರೆ, ನಮ್ಮ ಜಿಲ್ಲೆಯಲ್ಲಿ ಕೇವಲ 9.5. ಅದು ಸರ್ಕಾರದ ಕೆಲಸ ರೀ, ರಿಕವರಿ ಮಾಡೋದು. ಕೇಂದ್ರ ಕಮಿಷನರ್ ಕೆಲಸ. ಕೇಂದ್ರ ಕಮಿಷನರ್ DC ಬರೀಲಿ, ಕೇಂದ್ರ ಕಮಿಷನರ್ DC ಬರೀಲಿ. ಇಲ್ಲಿ ನಮ್ಮ ರೈತರು ಈ ಥರ ಕಂಪ್ಲೇಂಟ್ ಮಾಡಿದ್ದಾರೆ, ಇದನ್ನು ಮತ್ತೊಮ್ಮೆ ರಿಕವರಿ ಮಾಡಿ ಅಂತೇಳಿ ಸಂಸ್ಥೆ ಕಳಿಸಿ ಬರೀಲಿ. 2 ದಿವಸ ರಿಕವರಿ ಬರ್ತದೆ. ಬೆಳಗಾಂ DC, ಬಿಜಾಪುರ DC ಯಾವ ರೀತಿ ಕೆಲಸ ಮಾಡ್ತಾರೆ ಆ ಥರ ಹಾವೇರಿ DC ಕೆಲಸ ಮಾಡಬೇಕು. ಯಾಕೆ ಮಾಡಲ್ಲ? ಯಾಕೆ ಇವರು ರಾಜಕೀಯವಾಗಿ ಏನು ಯಾರು ಹೇಳೋರು ಕೇಳೋರು ಯಾರು? ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ,
ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.